ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ರವಿ ಮತ್ತು ಮನೋಜ ಮತ್ತು ಸೂರ್ಯ, ಶಾಂತಿ, ರಂಗನಾಥ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಡೀಪಾಗಿ ಡಿಸ್ಕಸ್ ನಡೀತಿರುತ್ತೆ. ತಾರಾನೂ ಕೂಡ ಅಲ್ಲಿರ್ತಾಳೆ. ಎಲ್ಲರೂ ಮಾತಾಡೋ ಟೈಮಿಗೆ ಇದನ್ನೇ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆವಾಗ ಅದೇ ಟೈಮಿಗೆ ಕರೆಕ್ಟಾಗಿ ಅಲ್ಲಿಗೆ ಏನು ಹೇಳ್ತಿರ್ತಾರೆ ಅಂದರೆ, ಮನೋಜಂದು ವಿಷಯ ಅಲ್ಲಿ ಮನೋಜ ಮದುವೆ ವಿಷಯ ಎಲ್ಲ ಪ್ರಸ್ತಾಪ ಆಗಿ ಹೆಣ್ಣು ಈ ಥರ ಆಯಿತು ಅಂತ ಎಲ್ಲ ಆಗೋಗುತ್ತೆ. ಹೆಣ್ಣು ಕೊಡಲ್ಲ ಅಂದರು ಅಂತಲೂ ಆಗೋಗುತ್ತೆ. ಅಣ್ಣ ತಂಗಿ ಆಗುತ್ತೆ ಅಂತಲೂ ಆಗೋಗುತ್ತೆ. ಆಮೇಲೆ ಮನೋಜ ಮಧ್ಯೆ ಈ ಲೈಫೇ ಚೆನ್ನಾಗಿಲ್ಲಪ್ಪ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಶಾಂತಿ ಸುಮ್ಮ ಕುತ್ಕೊಳ್ಳೋ ಮನೋಜ, ನಿನ್ನಿಂದ ಕಣೋ ಇದೆಲ್ಲ ಆಗೋದು ಅಂತ ಬೈತಾ ಇರ್ತಾಳೆ. ಆಮೇಲೆ ಈ ರವಿ ಹೇಳ್ತಾನೆ, ಎಲ್ಲ ಅಮ್ಮನಿಂದ ಆಗಿರೋದು ಅಂತ, ನನ್ನಿಂದ ಏನೋ ಆಗೈತೆ ಅಂತ ಶಾಂತಿ ಕೇಳ್ತಾಳೆ. ಅದಕ್ಕೆ ರಂಗನಾಥ ಹೇಳ್ತಾನೆ, ಏನೇ ಮಾಡಿದೆಯಾ ಶಾಂತಿ, ಇಲ್ಲೂ ಮನೆಯೊಳ ಕೆಲಸ ಇದೇನು ಮಾಡಿದೆಯಾ, ಯಾರ ಜೊತೆ ಸೇರ್ಕೊಂಡು ಏನು ಮಾಡಿದೆಯಾ ಹೇಳೆ ಅಂತ ಹೇಳ್ತಾನೆ. ಆವಾಗ ನಾನೇನು ಮಾಡಿಲ್ಲಪ್ಪ, ನನಗೇನು ಗೊತ್ತೇ ಇಲ್ಲ, ನಾನೇನು ಮಾಡಿಲ್ಲ ಅಂತ ಹೇಳ್ತಾಳೆ. ಮೀನಾ ಸುಮ್ಮನೆ ನೋಡ್ತಾ ಕೂತಿರ್ತಾಳೆ, ನಿಂತ್ಕೊಂಡಿರ್ತಾಳೆ. ಅವಳು ಏನು ಮಾತಾಡಲ್ಲ. ಅವಳು ಸುಮ್ಮನೆ ಅವಳ ಪಾಡಿಗೆ ಅವಳು ಸುಮ್ಮನೆ ನೋಡ್ತಿರ್ತಾಳೆ. ಮತ್ತು ಎಲ್ಲರೂ ಎಲ್ಲರೂ ನೋಡ್ತಾನೆ ಇರ್ತಾರೆ. ಆದರೆ ರವಿ ಹೇಳ್ತಾನೆ, ನನ್ನ ಬಿಸ್ನೆಸ್ಸಿಗೆ ಲಾಸ್ ಮಾಡೋಕ್ಕೇ ಅಮ್ಮ ವಿಶಾಲಾಕ್ಷಿ ಜೊತೆ ಸೇರಿಕೊಂಡಿರೋದು ಅಂತ. ಏನು ಹಂಗಂದ್ರೆ ಅಂತ ಕೇಳ್ತಾಳೆ. ಆವಾಗ ನೀತುಗೆ ಹೂವಿನ ಅಂಗಡಿ ಮಾಡಿಕೊಡೋಕ್ಕೆ ಅಮ್ಮ ವಿಶಾಲಾಕ್ಷಿ, ಅಮ್ಮನ ಫ್ರೆಂಡು ವಿಶಾಲಾಕ್ಷಿ ಹೂವು ಕೊಡಿಸ್ತಾ ಇದ್ದಾರಂತೆ, ಅಂಗಡಿಗೆ ಮಾಡಿಸ್ತಾ ಇದ್ದಾರಂತೆ ಅಂತ. ಅಲ್ಲಿಗೆ ಶ್ರುತಿ ಎಂಟ್ರಿ ಆಗ್ತಾಳೆ. ಶ್ರುತಿ ಎಂಟ್ರಿ ಆಗಿಬಿಟ್ಟು ಶ್ರುತಿ ಬೈತಾಳೆ ಶಾಂತಿಗೆ. ಅಯ್ಯೋ ಶ್ರುತಿ ಬಂದೇನಮ್ಮ, ಬಾರಮ್ಮ ಅಂತ ಕರೆಯೋಕ್ಕೆ ಹೋಗ್ತಾಳೆ. ಆವಾಗ ಶ್ರುತಿಗೆ ಸಿಟ್ಟು ಬಂದ್ಬಿಡುತ್ತೆ. ಮುಚ್ಚಮ್ಮ ಬಾಯಿ ಅಂತಾಳೆ. ಅಯ್ಯೋ ನನಗೆ ಮುಚ್ಚಮ್ಮ ಅಂತಾಳಂತೆ. ಎಲ್ಲ ಆ ಕಡೆ ಗಾಬರಿಯಾಗಿ ನೋಡ್ತಾ ಇರ್ತಾರೆ. ಗಾಬರಿಯಾಗಿ ನೋಡುವಾಗ ಶ್ರುತಿ ಹೇಳ್ತಾಳೆ, ನೀವು ಮಾಡಿರೋದು ಕರೆಕ್ಟ್ ಆತೆ, ನೀವು ಇಂಥ ಮನೆಯೊಳ ಕೆಲಸ ಏನು ಕತೆ ಮಾಡ್ತೀರಾ, ಯಾವಾಗ ನೋಡಿದ್ರು ನಿಮ್ದು ಇದೇ ಆಗೋಯಿತು, ಏನೇನೋ ಪ್ರಾಬ್ಲಮ್ಗಳು ಅಂತ. ಆಮೇಲೆ ಅಯ್ಯೋ ಬಾರಮ್ಮ, ನೀನು ಬಂದಿದ್ದು ಒಳ್ಳೆಯದೇ ಆಯಿತು, ಬಾರಮ್ಮ, ನಾನೇನು ಅಂಥದ್ದೇನು ಮಾಡಿಲ್ಲ, ಬಾರಮ್ಮ ಅಂತಾಳೆ. ಎಲ್ಲ ಈ ಮೀನಿನ ಕಾಲ್ಗುಣ, ಇವಳು ಕಾಲ್ಗುಣ ಸರಿ ಇಲ್ಲ, ಅದರಿಂದನೇ ಇವೆಲ್ಲ ಆಗ್ತಾ ಇರೋದು. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಕಣಮ್ಮ, ಬಾರಮ್ಮ ಅಂತಾಳೆ. ಸುಮ್ಮನೆ ಕೂತ್ಕೊಳ್ರಿ. ಮೀನಾ ಯಾವಾಗ ನೋಡಿದ್ರು ಪ್ರತಿಯೊಂದಕ್ಕೂ ಮೀನಂದೇ ಕಾಲ್ಗುಣ, ಮೀನಾನೇ ಹಂಗಾಯಿತು, ಮೀನಿನಿಂದ ಹಿಂಗಾಯಿತು ಅಂತೀರಾ. ಮೀನಾ ಏನು ಮಾಡೋಕ್ಕೆ ಬಂದಾರೆ ನಿಮಗೆ? ನೀವು ನೋಡಿದ್ರೆ ಅಂಥ ಕಿರಾತಕರು ಫ್ರೆಂಡ್ಶಿಪ್ ಮಾಡಿಕೊಂಡು ಮನೆಯಾಳ ಕೆಲಸನ ನೀವು ಮಾಡ್ತಾಯಿರೋದು, ಅವರ ಮಾಡ್ತಾಯಿರೋದು. ಅಯ್ಯೋ ಶ್ರುತಿ, ಹಿಂಗೆಲ್ಲ ಅತ್ತೆಗೆ ಬೈತಾರೆ ನಮ್ಮ ಎಲ್ಲರ ಎದುರುಗಡೆಯ, ಏನಂತಾರಮ್ಮ ಇವರೆಲ್ಲವ ಅಂತಾಳೆ. ಆವಾಗ ಸುಮ್ಮನಾಗ್ತಾಳೆ. ಮತ್ತು ಈ ಕಡೆ ಮನೋಜ ಬಿಸ್ನೆಸ್ ಮಾಡ್ತಿರ್ತಾನೆ. ಆದರೆ ಯಾರೂ ಬಂದವ್ರ ಕಸ್ಟಮರ್ಸ್ ಎಲ್ಲ ವಾಪಸ್ ಹೋಗ್ತಾ ಇರ್ತಾರೆ. ಕಟ್ಕೊಂಡು ಹೆಂಡ್ತಿನ ಸಾಕೋಕ್ಕಾಗಿಲ್ಲ, ಈ ಅಂಗಡಿಲಿ ಏನೂ ತೊಗೊಳೋದು ಬೇಡ, ಈ ಅಂಗಡಿಲಿ ಏನೂ ತೊಗೊಳೋದು ಬೇಡ ಅಂತ ಹೋಗ್ತಾ ಇರ್ತಾರೆ. ಈ ಕಡೆ ಇವರು ಇಬ್ಬರು ಕೆಲಸಕ್ಕಿರ್ತಾರಲ್ಲ, ಅವರು ಏನೋ ಮನೋಜಿಗೆ ಅಫೇರ್ ಇದೆ, ಅದಕ್ಕೇ ಹೆಂಡ್ತಿ ಬಿಟ್ಟವನೇ ಅಂತ ಮಾತಾಡ್ಕೊಳ್ತಾರೆ ಅಂತ ಅವಳು ಅಳ್ತಾ ಇದ್ದಾಳೆ. ಈ ಕಡೆ ಶಾಂತಿ, ನಾನು ಏನೂ ಮಾತೇ ಆಡಿಲ್ಲ, ಈ ಥರ ನನ್ನ ಬಗ್ಗೆ ಎಲ್ಲ ಮಾತಾಡ್ತಿರಲ್ಲ ಅಂತ ಇವಳು ಅಂದರೆ ಆ್ಯಕ್ಚುಲಿ ಇವಳಿಗೆ ಗೊತ್ತೇ ಇಲ್ಲ ಅದೆಲ್ಲ. ಓಕೆ, ಇವಳು ಹಿಂಗೆ ಅನ್ಕೋತಾ ಇರ್ತಾಳೆ. ಮತ್ತು ಪ್ಲಾಸ್ ಬಕ್ಕಿಗೆ ಹೋಗ್ತಾರೆ. ಅಂದರೆ ಕಾರಂಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ತಲೆಗೆ ಎಣ್ಣೆ ಹಚ್ಕೊಡೋಣ ಅಂತ ಹಚ್ಕೊಡ್ತಾ ಇರ್ತಾಳೆ ಶಾಂತಿ. ಆವಾಗ ಅಲ್ಲ ಕಣಮ್ಮ, ತಲೆಗೆ ಚಿಕ್ಕ ಮಗುವಿನಿಂದ ಎಣ್ಣೆ ಹಚ್ಚೋರೇ ಇಲ್ವ ಏನೋ, ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿದ್ದಾರಮ್ಮ, ಹಚ್ಚೋರೇನಮ್ಮ ಅಂತ. ಇಲ್ಲ, ನನಗೆ ಯಾರು ಇಲ್ಲ, ನನಗೆ ಅವರು ಅದು ಇದು ನೋಡಿಕೊಂಡೆ ನಾನು ಕಲ್ತ್ಕೊಂಡಿದ್ದು, ತಲೆ ಬಾಚೋದು ಅದೆಲ್ಲ ನಾನು ಕಲ್ತ್ಕೊಂಡಿದ್ದು ಅಂತ ಹೇಳ್ತಾಳೆ. ಅವಳು ಪ್ಲಾಸ್ ಬಕ್ಕಿಗೆ ಹೋಗ್ತಾಳೆ. ಯಾರು? ಶಾಂತಿ. ಮಗು ಇದ್ದಿದ್ರೆ ಆ ಚಿಕ್ಕ ಮಗುನಲ್ಲಿ ನಾವು ಈ ಥರ ತಲೆ ಬಾಚ್ತಿದ್ದು, ಅವ್ರ ಅಪ್ಪ ಹಿಂಗೆ ಬರ್ತಿದ್ರು, ನಾನು ಹಿಂಗೆ ಬರ್ತಿದ್ದೆ, ಇದೇ ಥರ ಮುದ್ದಾಡ್ತಾಯಿದ್ದು ಅಂತೆಲ್ಲ ಕನಸು ಕಾಣ್ತಾ ಇರ್ತಾಳೆ. ಆ ಟೈಮಿಗೆ ತುಂಬ ಚೆನ್ನಾಗಿ ಕನಸು ಕಾಣ್ಕೊಂಡು ಡ್ಯೂಯೆಟ್ ಆಡಿಕೊಂಡು ಮಗ ಎತ್ಕೊಂಡು ಎಲ್ಲ ಮಾಡ್ತಾಯಿರ್ತಾರೆ. ಅದನ್ನು ಕನಸು ಕಾಣ್ತಾ ಇರ್ತಾಳೆ ಶಾಂತಿ. ನಮಗೂ ಹೆಣ್ಮಗು ಇತ್ತು, ಹಿಂಗಾಗೋದು ಅಂತೇಳ್ಬಿಟ್ಟು ಸೂರ್ಯನ ಬಗ್ಗೆನೂ ಕೂಡ ಅದೇ ತಾತ್ಸಾರ.
ಅಂದರೆ ಸೂರ್ಯನೇ ತಳ್ಳಿಬಿಟ್ಟ ಅಂತೇಳಿ ಮನೋಜ ಸುಳ್ಳು ಹೇಳಿರೋದ್ರಿಂದ ನೀರೊಳಕ್ಕೆ ಸೂರ್ಯನೇ ತಳ್ಳಿದಾನೆ ಅಂತ ಇವಳು ಅನ್ಕೋಬಿಟ್ಟಿದ್ದಾಳೆ. ಇಲ್ಲಿವರೆಗೆ ಇವಳಿಗೆ ಕ್ಲಿಯರಿಂಗ್ ಸಿಕ್ಕೇ ಇಲ್ಲ. ತಾರಂಗೆ ಗೊತ್ತಿದೆ ಯಾರು ತಳ್ಳಿದ್ದು ಅಂತೇಳಿ, ತಾರನೂ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಅವಳು ಸುಮ್ಮನೆ ನೋವು ತಿಂತಿದ್ದಾಳೆ ಅಷ್ಟೇ. ಅಂದರೆ ಎಲ್ಲಿಗೆ ಸೇರಬೇಕೋ ಆ ಮನೆಗೆ ಬಂದು ಸೇರಿಕೊಂಡಿದ್ದಾಳೆ. ಸೇರಿಕೊಂಡ್ರೂ ಕೂಡ ಅವಳಿಗೆ ಸುಮಾರು ಒಂದು 4-5 ವರ್ಷದ ಮಗು ಆದರೆ ಅಪ್ಪ ಅಮ್ಮ ಇವರೇ ಅಂತ ಗೊತ್ತಿರುತ್ತೆ, ಆದರೂ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಇಲ್ಲಿ ಶ್ರುತಿ ಬಂದು ಅತ್ತೆ ಹೇಳಿದ್ರಾ ಏನಂದರು ನಿಮ್ಮ ಫ್ರೆಂಡು ಅಂತ. ಅದಕ್ಕೆ ಏನಮ್ಮ ಅಂತ. ಅಯ್ಯೋ ಏನಮ್ಮ ಅಂತನ, ಹೂವಿನ ಅಂಗಡಿ ಕ್ಯಾನ್ಸಲ್ ಮಾಡೋಕ್ಕೆ ಹೇಳಿದ್ನಲ್ಲ ಏನು ಹೇಳಿದ್ರು ಅಂತ ಕೇಳ್ತಾವಳೆ. ಅದಕ್ಕೆ ಅವಳು ಹೇಳ್ತಾವಳೆ, ಫ್ರೆಂಡು ಒಳ್ಳೇದಕ್ಕೆ ಅಮ್ಮ, ಹಂಗೆಲ್ಲ ಹೇಳಿಲ್ಲ, ಅವ್ರು ಒಳ್ಳೆ ಜನ, ವಿಶಾಲಾಕ್ಷಿ ಒಳ್ಳೆ ಜನ ಕಣಮ್ಮ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಮೀನಾ ಹೋಗ್ತಾ ಇರ್ತಾಳೆ. ಅವಳಿಗೆ ಅಲ್ಲಿ ಕ್ರಿಶ್ ಸಿಗ್ತಾನೆ, ಅವನ ಹತ್ರ ಸ್ಕೂಲ್ ಹತ್ರ ಹೂ ತೊಗೊಂಡು ಹೋಗ್ತಾ ಇರ್ತಾಳೆ ಗಾಡೀಲಿ. ಅಲ್ಲಿಗೆ ನೋಡಿಬಿಟ್ಟು ಮಾತಾಡಿಸಿ ಮುತ್ಕೊಟ್ಟು ಜೋಪಾನವಾಗಿ ಹೋಗು, ಅಮ್ಮ ಬಂದ ಮೇಲೆ ಅಮ್ಮನ ಜೊತೆ ಹೋಗು ಅಂತ ಹೇಳಿ ಅವಳು ಗಾಡಿ ತಗೊಂಡು ಹೋಗ್ತಾಳೆ. ಅಷ್ಟೊತ್ತಿಗೆ ರೋಹಿಣಿ ಅಲ್ಲಿಗೆ ಬರ್ತಾಳೆ. ಅವಳು ಏನಕ್ಕೆ ಬಂದಿದ್ಲು ಅಂತ ಕೇಳ್ತಾಳೆ. ಏನಿಲ್ಲ ಆಂಟಿ ನೋಡಿ ಬಂದರು ಮಾತಾಡ್ಸೋಕ್ಕೆ ಅಂತ ಹೇಳ್ತಾನೆ. ಆವಾಗ ಸರಿ ನಡಿ ಆಟೋ ಕತ್ತು ಅಂತೇಳಿ ಆಟೋ ಕತ್ತು ಕೂರಿಸಿ ಅಷ್ಟೊತ್ತಿಗೆ ಅದ್ಯಾರೋ ಬರ್ತಾನೆ ರೌಡಿ, ಅವನ ಜೊತೆ ಮಾತಾಡೋಕ್ಕೆ ಅಂತೇಳಿ ನೀನು ಇಲ್ಲೇ ಕೂತಿರೋ ಚಾಕ್ಲೇಟ್ ತಿಂತಾನೆ ಬರ್ತೀನಿ ಅಂತ ಹೇಳಿ ಬರ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.